ನಾಳೆ ಕಾಲೇಜಿಗೆ ಬರುವಷ್ಟು ಚೆನ್ನಾಗಿದ್ದೀನಿ, ಜ್ವರ ಕೂಡ ಕಡಿಮೆ ಆಗಿದೆ ಮೈತ್ರಿ ಅಂಥೇಳಿ ನೇತ್ರ ವಿಕ್ಕಿ ಕಡೆ ನೋಡಿದ್ರೆ ವಿಕ್ಕಿ ಅಷ್ಟರ ಕೌಶಿಕ್ ಜೊತೆ ಮಾತನಾಡೋಕೆ ಹೋಗಿದ್ದ. ನನಗೆ ಯಾರು ಇಲ್ದಿದ್ದಾಗ ಮಾತ್ರ ನನ್ನ ಹತ್ರ ಸೇರಿಸ್ಕೊಳ್ಳೋದು ಗೊತ್ತು. ಎಲ್ಲರೂ ಇದ್ದ ಕನಿಷ್ಠ ಹೇಗಿದೆಯಾ ಅಂತ ಕೂಡ ಕೇಳೋದಿಲ್ಲ. ಕಳ್ಳಮುಖದವನು ಇಂಥವನನ್ನು ಹೋಗಿ ಹೋಗಿ ಪ್ರೀತಿಸ್ತೆ ನೋಡು. ನನ್ನನ್ನು ನಾನೇ ಹೊಡ್ಕೊಳ್ಬೇಕು. ಆದರೆ ಈಗ ಅಂದ್ಕೊಂಡು ಏನೂ ಲಾಭ ಇಲ್ಲ. ಬಾವಾ ಬಾವಾ ಅಂತ ಜೊಲ್ ಸುರಿಸ್ತಾ ಹೋಗಿ ಇವನ ಮೇಲೆ ಬಿದ್ದಿದ್ದಕ್ಕೆ ಚೀಪಾದೆ ಅಲ್ವಾ ಅಂತ ನೇತ್ರ ಅಂದ್ಕೊಳ್ತಿರುವಾಗ ಅಷ್ಟರಲ್ಲಿ ನೇತ್ರಾಳ ಅಂತರಾತ್ಮ ಪ್ರತ್ಯಕ್ಷವಾಗಿ ಮೊನ್ನೆ ಹೀಗೆ ಬೊಗಳಿದ್ದಕ್ಕೆ ಹಲ್ಲುದ್ರು ಆಗ ಒಂದು ಏಟು ಕೊಟ್ಟಿದ್ದ. ಅದಕ್ಕೆ ತಾನೇ ಈಗ ಜ್ವರ ಬಂದು ಮೂಲೆಯಲ್ಲಿ ಬಿದ್ದಿದೆಯಾ? 4 ದಿನದಿಂದ ಆದರೂ ಬುದ್ಧಿ ಬಂದಿಲ್ಲ ಅಂದರೆ ಮತ್ತೆ ಹಾಗೆ ಮಾತಾಡ್ತೀಯಾ ಅಂತ ಅವಳಿಗೆ ಹಸಲಿ ಎತ್ತನ್ನು ನೆನಪು ಮಾಡಿಕೊಟ್ಟಿದ್ರಿಂದ, ಹೌದಲ್ವಾ, ಇನ್ನೊಂದ್ಸತಿ ಹೀಗೆ ಬೊಗಳಿದ್ರೆ ಹೊಡೆಯೋದಷ್ಟೇ ಅಲ್ಲ, ಅವನೊಂದಷ್ಟು ಕೆಲಸ ಮಾಡೇ ಬಿಡ್ತಾನೆ ಅಪ್ಪ, ಅವನಿಂದ ನಾನು ದೂರ ಇರೋದಕ್ಕೆ ಸಾಧ್ಯ ಇಲ್ಲ ಬಿಡು ಅಂತ ನೇತ್ರ ತಾತ್ರಿ ಜೊತೆ ಹರಟೆಗೆ ಬಿದ್ಲು. ನಿತ್ಯ ಎಲ್ರಿಗಾಗಿ ತಿಂಡಿ ಮಾಡ್ತಂದು ಕೊಟ್ಟು ಎಲ್ರಿಗೂ ಜ್ಯೂಸ್ ಕೊಟ್ಟು ಎಲ್ಲರ ಜೊತೆ ಮಾತನ್ನು ಮುಳುಗಿ ಹೋದ್ಲು. ಯಶವಂತ್ ಕೂಡ ಅಷ್ಟಲ್ಲಿ ಬಂದು, ಹಾಯ್ ಅತ್ತೆ, ಹಾಯ್ ಮಾವಯ್ಯ, ಫೀವರ್ ಹೇಗಿದೆ ಅಂತ ನೇತ್ರ ಪಕ್ಕದಲ್ಲಿ ಬಂದು ಕೂತ. ಅದರಿಂದ ತಾತ್ರಿ ಎದ್ದು ಹೋಗಿ ನಿತ್ಯ ಪಕ್ಕದಲ್ಲಿ ಕೂತ್ಲು. ಸೂಪರ್ ಆಗಿದ್ದೀನಿ ಬಾವ, ಜ್ವರ ಕಡಿಮೆ ಆಗಿದೆ, ನಾಳೆಯಿಂದ ಕಾಲೇಜ್ ಕೂಡ ಹೋಗ್ಬಿಡ್ತೀನಿ ಅಂತ ದೊಡ್ಡ ಭಾವನಿಗೆ ಹೇಳಿದ್ಲು. ಗುಡ್, ಇನ್ನೇನು ಸಮಾಚಾರ ಅಂತ ಮಕ್ಕಳ ಬ್ಯಾಚ್ ಎಲ್ಲರೂ ಹರಟೆ ಹೊಡಿತಿದ್ರು. ನಿತ್ಯ ಅವರೆಲ್ಲರಿಗೂ ಅಲ್ಲೇ ರಾತ್ರಿ ಊಟದ ವ್ಯವಸ್ಥೆ ಮಾಡಿ ಎಲ್ಲರೂ ಊಟ ಮಾಡೋವರೆಗೂ ಅವ್ರನ್ನ ಕದ್ಲೋದಕ್ಕೆ ಬಿಡಲಿಲ್ಲ. ಇನ್ನೆಲ್ಲರೂ ಊಟ ಮಾಡಿದ್ಮೇಲೆ ಹೋಗ್ತೀವತ್ತೆ, ಮತ್ತು ನಾಳೆ ಕಾಲೇಜ್ ಇದೆ ಅಲ್ವಾ ಅಂತ ವಿಕ್ಕಿ ಅಂತಿದ್ರೆ, ಇಲ್ಲೇ ಇದ್ದು ಬಿಡಿ ಒಬ್ಬರು, ನಿಮ್ಮ ಬಟ್ಟೆಗಳು ಕೂಡ ಇಲ್ಲಿವೆ ಅಲ್ವಾ ಅಂತ ನಿತ್ಯ ಅಂತಿದ್ರೆ, ಇಲ್ಲತ್ತೆ ನಾಳೆ ಆಫೀಸ್ಗೆ ಹೋಗಬೇಕು, ಫೈಲ್ಗಳೆಲ್ಲ ಮನೆಯಲ್ಲಿವೆ, ಮತ್ತು ಯಾವಾಗಲಾದರೂ ಬರ್ತೀವಿ ಬಿಡು. ಸರಿನಾ ಅಂತ ನಿತ್ಯ ಹೆಗಲ ಮೇಲೆ ಕೈ ಹಾಕಿ ಹೇಳಿದ ಯಶವಂತ್. ಸರಿ ಸರಿ, ಜಾಗೃತಿಯಾಗಿ ಹೋಗಿ ಅಂತ ಇವ್ರನ್ನ ಕಳಿಸ್ಕೊಟ್ಟ ಮೇಲೆ ನಿತ್ಯ, ವಿಜಯ್, ಕೌಶಿಕ್, ನೇತ್ರ ಮನೆ ಒಳಗಡೆ ಹೊಟ್ಟೋದ್ರು. ಇನ್ನಷ್ಟರಲ್ಲೇ ತಡವಾಗ್ತಿರೋದ್ರಿಂದ ಮೈತ್ರಿ ನಿದ್ದೆ ತಡೆಯೋದಕ್ಕಾಗದೆ ಕಾರ್ನಲ್ಲೇ ತಾತ್ರಿ ಹೆಗಲ ಮೇಲೆ ತಲೆ ಇಟ್ಟು ಮಲಗಿಬಿಟ್ಲು. ಅವ್ರ ಮನೆ ಬರ್ತಿದ್ದಂತೆ ವಿಕ್ಕಿ ಕಾರ್ನಿಂದ ಇಳಿದು ಮೊದಲಿಗೆ ತಂಗಿಯನ್ನು ಅವಳ ರೂಮ್ಗೆ ಕರ್ಕೊಂಡು ಹೋಗಿ ಮಲಗಿಸಿ ಅವನು ತನ್ನ ರೂಮ್ಗೆ ಹೊರಟು ಹೋದ. ದಾತ್ರಿ ಮಾತ್ರ ವಿಶ್ವಂತ್ಗಾಗಿ ಅಲ್ಲೇ ಕಾಯ್ದು ನಿಂತು ವಿಶ್ವಂತ್ ಕಾರ್ ಇಳೀತಿದ್ದಂತೆ, ಕುಡ್ದಿದ್ಯಾ ನೀನು ಅಂತ ಕೇಳಿದ್ಲು. ಹೇಗೆ ಕಂಡಿಡಿದ್ಲೆ ಅಂತ ದಾತ್ರಿ ಹೆಗಲ ಮೇಲೆ ಕೈ ಹಾಕಿ ಮರುದಿನವೇ ಹೆಂಡತಿ ಆಗುಳನ್ನು ಕರ್ಕೊಂಡು ಮನೆ ಒಳಗಡೆ ನಡೆದ. ಕುಡ್ದು ಹಾಗನ್ನಿಸ್ತು ಬಿಡು, ಎಲ್ಲಿಗೆ ಹೋಗಿದ್ದೆ ನೀನು ನಮಗೆ ಡ್ರಾಪ್ ಮಾಡಿದ್ಮೇಲೆ ಅಂತ ಕೇಳುತ್ತಿದ್ದರೆ, ಮದುವೆ ಆಗೋದಕ್ಕಿಂತ ಮುಂಚೆ ಹೆಂಡತಿ ಪೋಸ್ಟ್ ತೊಗೊಂಡ್ಬಿಟ್ಟಿದ್ಯಾ ನೀನು ಅಂದ. ಅಂದರೆ ನಿನ್ನ ಬಗ್ಗೆ ನಾನು ತಿಳ್ಕೊಳ್ಬಾರ್ದಾ, ಕೇಳಬಾರ್ದಾ ಅಂತ ದಾತ್ರಿ ಮೂತಿ ತಿರುಗಿಸಿದ್ರಿಂದ, ನಿನಗೆ ಹೇಳಿದೆ ಇನ್ಯಾರಿಗೆ ಹೇಳ್ತೀನಿ ರಾಕ್ಷಸಿ. ಸಹಜ ಸ್ವಲ್ಪ ಟಲ್ಲಾಗಿದ್ದ ಅವನಿಗೆ ಕಂಪ್ನಿ ಕೊಡ್ತಾ ಒಂದು ಬಾಟಲ್ ಹಾಕಿದೆ ಅಷ್ಟೇ. ನಿನ್ನ ಬಾವ ಏನು ಕುಡ್ಕ ಅಲ್ಲ ಕಣೆ, ಎದುರು ಬೇಡ ಅಂತ ದಾತ್ರಿ ಜೊತೆಯಲ್ಲಿ ವಿಶ್ವಂತ್ ಕೂಡ ಅವಳ ರೂಮ್ ಬರ್ತಿದ್ರೆ, ನಿಮ್ಮ ರೂಮ್ ಅತ್ತ ಕಡೆ ಬಾವ ಅಂದ್ಲು ದಾತ್ರಿ. ಆದರೆ ನಾನು ಮರುದಿನದ ಹೆಂಡತಿ ರೂಮ್, ನನಗೆ ಬೇಕಾದವಳ ರೂಮ್ ಮಾತ್ರ ಇದೆ ಕಣೆ ಅಂತ ವಿಶ್ವಂತ್ ನಗ್ತಿದ್ರೆ, ಹೋಗಿ ಮಲ್ಕೋ, ಬೆಳಗ್ಗೆ ಆಫೀಸ್ ಇದೆ ಅಂತ ಹೇಳಿದೆಯಲ್ಲ, ನಾನು ಕೂಡ ಮಲಗಬೇಕು, ಬೆಳಗ್ಗೆ ಕಾಲೇಜ್ಗೆ ಹೋಗಬೇಕು ಅಂತ ದಾತ್ರಿ ಅಂತಿದ್ರೆ, ಭಾವನಿಗಿಂತ ಹೆಚ್ಚು ಕಾಲೇಜು, ನನಗಂತೂ ಆಫೀಸ್ಗಿಂತ ನೀನೇ ಹೆಚ್ಚು. ಆಳಾದ ಆಫೀಸ್ ಇದ್ದರೂ ಒಂದೇ, ಇಲ್ದಿದ್ರು ಒಂದೇ, ನಿನಗಿಂತ ಹೆಚ್ಚು ಅಲ್ಲ ಕಣೆ, ಅದಕ್ಕೆ ನಿನ್ನ ಜೊತೆ ಈಗ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ವಿಶ್ವಂತ್ ಶರ್ಟ್ ಬಟನ್ ಒಂದೊಂದಾಗಿ ಬಿಚ್ತಿದ್ರೆ, ಮಾತಾಡೋದಕ್ಕೆ ಈಗ ಅದನ್ನು ಯಾಕೆ ಬಿಚ್ಚಬೇಕು ಅಂತ ದಾತ್ರಿ ಭಯದಿಂದ ಅಂತಿದ್ದಾಳೆ. ಮಾತಾಡ್ಕೊಳ್ಳೋದಕ್ಕೆ ಶರ್ಟ್ ಯಾಕೆ ಬಿಚ್ತಿದ್ಯಾ ಬಾವಾ ಅಂದ್ಲು ಅಯೋಮಯವಾಗಿ. ಬಟ್ಟೆ ಮತ್ತು ಮನಸ್ಸು ಎರಡೂ ಬಿಚ್ಚಿ ಮಾತಾಡ್ಕೊಳ್ಳೋಣ ಕಣೆ ಅಂತ ವಿಶ್ವಂತ್ ನಗ್ತಿದ್ರೆ, ಹಾಗೆ ಬಿಚ್ಚಿ ಮಾತಾಡ್ಕೊಳ್ಳೋದು ನನಗಿಷ್ಟ ಇಲ್ಲ, ಆದರೆ ಮಾಮೂಲಾಗಿ ಮಾತಾಡ್ಕೊಳ್ಳೋಣ, ನೀನು ಹಾಕಿ ತೆಗಿಬೇಡ, ನನಗೆ ಭಯ ಆಗ್ತಿದೆ. ಅರೇ, ನಾನು ಮನಸ್ಸು ಬಿಚ್ಚಿ ಮಾತಾಡೋಣ ಅಂದರೆ ಏನೂ ತಿಳಿತಿಲ್ವಲ್ಲ ಅಂತ ವಿಶ್ವಂತ್ ಅವಳ ಕಡೆ ಒಂದು ಹೆಜ್ಜೆ ಇಡ್ತಿದ್ರೆ, ಅವಶ್ಯಕತೆ ಇಲ್ಲ ಬಾವ, ನನಗೆ ಹೀಗೆ ತುಂಬ ಕಂಫರ್ಟ್ ಆಗಿದೆ, ನೀನು ಹಾಗೆ ಮಾತಾಡೋ ಅವಶ್ಯಕತೆ ಏನಿಲ್ಲ ಅಂತ ದಾತ್ರಿ ಅವನಿಗೆ ಸಿಗದೆ ಸುತ್ತಿದ್ರೆ, ಸಿಗಲ್ವಾ ನನಗೆ ಅಂದ ವಿಶ್ವಂತ್. ಬೇಡ, ನಿನಗೆ ದಂಡ ಹಾಕ್ತೀನಿ, ಪ್ಲೀಸ್ ಹೊಟ್ಟೋಗು ಅಂತ ದಾತ್ರಿ ಅವನಿಗೆ ಸಿಗದೆ ಬೆಡ್ ಹಿಂದಕ್ಕೆ ಹೋಗಿದ್ದರಿಂದ, ಸಿಗಲ್ವಾ ಅಂತ ಅವಳು ಸುತ್ತದ. ಅವಳು ನಗುತ್ತಾ ಅವನಿಗೆ ಸಿಗದೆ ಸುತ್ತಿರೋದು ನೋಡಿ ಬೆಡ್ ಹತ್ತಿ ಅವಳನ್ನ ಹಿಡ್ಕೊಂಡು ದಾತ್ರಿಯೊಂದಿಗೆ ಬೆಡ್ ಮೇಲೆ ಬಿದ್ದ. ಇಬ್ಬರು ಆಯಾಸದಿಂದ ಒಬ್ರನ್ನೊಬ್ರು ನೋಡಿಕೊಂಡು ಅವನ ಮೈಯಿಂದ ಶರ್ಟ್ ಬೇರೆಯಾಗಿದ್ದ ಶರ್ಟ್ನ ನೋಡ್ತಾ ದಾತ್ರಿ ಗುಟುಕ್ ನುಂಗ್ತಾ, ನಿಮ್ಮ ರೂಮ್ಗೆ ಹೋಗಿ ಮಲಗಬಹುದು ಅಲ್ವಾ ಅಂದ್ಲು. ನನಗೆ ನಾನು ಹುಡುಗಿ ಪಕ್ಕದಲ್ಲಿ ಮಲಗಬೇಕಂತ ಮನಸ್ಸಾಗಿದೆ ಇವತ್ತು. ಅನಾವಶ್ಯಕವಾಗಿ ನೀನೇ ನಿನ್ನ ಎನರ್ಜಿ ವೇಸ್ಟ್ ಮಾಡ್ಕೊಳ್ತಿದ್ಯಾ ಗೊತ್ತಾ ಅಂತ ಅವಳ ಕೆನ್ನೆಗೆ ತನ್ನ ತುಟಿಗಳನ್ನ ಒತ್ತದ. ಅವ್ನು ಮುತ್ತು ಕೊಡ್ತಿದ್ರು, ಬೇಡ ಅಂದೆ ಅವನ ಬೆನ್ನಿನ ಸುತ್ತ ಕೈಗಳನ್ನ ಹಾಕಿ ಅವನ ಬರೀ ಮೈಯನ್ನು ತನ್ನ ಕೈಗಳಿಂದ ಸವರ್ತಾ, ಅಮ್ಮೋ ಹೇಗಿದೆ ನೋಡಿ ಬಾಡಿ, ಎಷ್ಟು ದೊಡ್ಡದು, ಹೇಗೆ ಬೆಳೆಸಿದ್ದಾನೆ ಅಂತ ಅವನ ಬೈಸೆಪ್ಸ್ ಸವರ್ತಿದ್ರೆ, ನೀನು ಕೂಡ ಜಿಮ್ ಮಾಡೇ ಬರುತ್ತೆ ಅಂದ. ನನಗೇನು ಅವಶ್ಯಕತೆ ಇಲ್ಲ ಬಿಡು ನಿನ್ನ ಥರ ಕಂಡಗಳು, ಆದರೂ ನಿನ್ನ ಥರ ಕಂಡ ಬೆಳೆಸಿ ಈಗ ನಾನು ಏನು ಮಾಡಬೇಕಂತೆ ಅಂದ್ಲು. ಅರೇ, ನನಗಿಂತ ಎನರ್ಜಿ ಈಗ ನಿನಗೆ ಬೇಕು, ಯಾಕಂದರೆ ನಮ್ಮ ಮದುವೆ ಆದಮೇಲೆ ನನ್ನನ್ನು ಹೊರಬೇಕಾದವಳು ನೀನೇ ಅಲ್ವಾ. ಈಗ ಜಸ್ಟ್ 2 ರೌಂಡ್ ಓಡಿದ್ರೇ ಸುಸ್ತಾಗೋದೆ, ನಾಳೆ ಇಷ್ಟು ದೊಡ್ಡ ಬಾಡಿಯನ್ನು ಹೊರಬೇಕಂದ್ರೆ ನಿನಗೆ ಎಷ್ಟು ಎನರ್ಜಿ ಬೇಕು ಅಂತ ವಿಶ್ವಂತ್ ಒಂದು ಕಡೆ ನಗ್ತಿದ್ರೆ, ನನಗೆ ಯಾಕೆ ಎನರ್ಜಿ, ಆದರೂ ನಾನು ಯಾಕೆ ನಿನ್ನನ್ನು ಹೊರ್ತೀನಿ, ನಾನು ನಿನ್ನ ಎತ್ಕೊಳ್ಳಲ್ಲ ಅಂತ ದಾತ್ರಿ ಅಂತಾಳೆ. ಅಷ್ಟರಲ್ಲೇ
ನಮ್ಮ ಅವನಿಗೆ ಅವಳಿಗೆ ಇನ್ನೂ ಬಲ್ಪ್ ಹತ್ತಿಲ್ಲ ಅಂತ ಅವಳನ್ನೇ ನೋಡ್ತಿದ್ರೆ ಅವನೊಂದು 2 ನಿಮಿಷದ ನಂತರ ಅರ್ಥವಾಗಿ, ಬಾವಾ ನಿಂಗೆ ನಾಚಿಕೆ ಇಲ್ಲದೆ ಮಾತಾಡ್ತಿದ್ಯಾ ಅಂತ ಅವನನ್ನು ಅಪ್ಕೊಂಡು ತನ್ನ ತಲೆ ಬಚ್ಚಿಟ್ಕೊಂಡು ನಾಚಿಕೆ ಪಡ್ತಿದ್ದಾಳೆ. ಅರೇ ನಾನು ಹೇಳ್ತಿರೋದು ನಿಜ ತಾನೇ, ನನ್ನ ಹೊರಬೇಕಂದ್ರೆ ನಿನಗೆ ಎಷ್ಟು ಧೈರ್ಯ, ಎಷ್ಟು ಬಲ, ಎಷ್ಟು ಎನರ್ಜಿ ಇವೆಲ್ಲ ಬೇಕು. ಅದಕ್ಕೆ ಈಗಲೇ ಸ್ಟ್ರಾಂಗಾಗಿ ತಿಂತ ದಿನ ಜಿಮ್ ಮಾಡಿ ಕಂಡ ಬೆಳೆಸ್ಕೊ, ಆಗ ನಿನಗೆ ಈಸಿಯಾಗಿರುತ್ತೆ ಅಂತಿದ್ರೆ, ಪ್ಲೀಸಾಗಿ ಮಾತಾಡ್ಬೇಡ, ನನಗೇನೋ ಥರ ಆಗ್ತಿದೆ. ಅವಳನ್ನ ತನ್ನ ಎದೆ ಮೇಲೆ ಎಳ್ಕೊಂಡು ತನ್ನ ಎದೆ ಮೇಲೆ ಅವಳನ್ನ ಮನಗಿಸ್ಕೊಂಡ. ತಟ್ಟಿ ತಟ್ಟಿ ನಿದ್ದೆ ಮಾಡಿಸ್ತಿದ್ರೆ ತನ್ನ ಭಾವನನ್ನು ಹರಿಸ್ಕೊಂಡು ಕಣ್ಣು ಮುಚ್ಚಿದ್ಲು. ಚಿಕ್ಕ ವಯಸ್ಸಿನಿಂದ ಭಾವ ಯಾವತ್ತು ಕಂಡ್ರೂ ಹೆದರಿಸ್ತಿದ್ದ, ಎಲ್ಲೂ ಭಾವಂದಿರ ಥರ ಚುಡಾಯಿಸ್ತಿದ್ದ. ಆದರೆ 10ನೇ ಕ್ಲಾಸ್ ಮುಗಿದು ಇಂಟರ್ ಬಂದ ಮೇಲೆ ಅವನ ಇಂಟೆನ್ಷನ್, ಅವಳನ್ನ ನೋಡೋ ನೋಟ, ಅವಳನ್ನ ಕರೆಯುವಿಕೆ ಎಲ್ಲವೂ ಬದಲಾಗಿದ್ದರಿಂದ ಇಷ್ಟು ದಿನ ಬೆದರಿಸ್ತಿದ್ದ ಭಾವ ಈಗ ಎಷ್ಟು ಪ್ರೇಮವಾಗಿದ್ದಾನೆ ಅಂತ ಅಂದ್ಕೊಂಡಿದ್ಲು. ಆ ಟೈಮ್ನಲ್ಲಿ ಅವಳಿಗೆ ಅರ್ಥವಾಗಲಿಲ್ಲ. ಆದರೆ ವಿಶ್ವಂತ್ ಮೆಲ್ಲಗೆ ಅವಳಿಗೆ ಹತ್ತಿರವಾಗ್ತಾ ಡೈರೆಕ್ಟಾಗಿ ಐ ಲವ್ ಯು ಅಂತ ಹೇಳದೆಯೇ ಅವನ ಪ್ರೀತಿಯನ್ನು ಅವಳಿಗೆ ತಿಳಿಪಡಿಸ್ತಾ ಇರೋದ್ರಿಂದ ಭಾವನ ಮೇಲೆ ಪಂಚಪ್ರಾಣ ಇಟ್ಕೊಂಡಿದ್ಲು. ಆದರೆ ಅದಕ್ಕಿಂತ ಮುಂಚೆ ಭಾವನೆಂದರೆ ಇದ್ದ ಭಯ ಹಾಗೇ ಇತ್ತು. ಅದರಲ್ಲೂ ತನ್ನ ಜೀವನದಲ್ಲಿ ನಡೆದ ಒಂದು ಘಟನೆಗೆ ತಾನು ಹೆದರ್ತಾ, ನಿಜಕ್ಕೂ ಮನೆಯಿಂದ ಹೊರಗೆ ಬರೋದಿರಲಿ, ತನ್ನ ರೂಮ್ನಿಂದ ಹೊರಗೆ ಬರಬೇಕಂದ್ರೂ ಹೆದರ್ತಿದ್ದ ಮನುಷ್ಯಳನ್ನು ಆ ಘಟನೆಯಿಂದ ಹೊರಗೆ ತಂದಿದ್ದ ಯಶವಂತ್. ಅಂದಿನಿಂದ ಇಂದು ಕ್ಲೋಸ್ ಆಗಿಬಿಟ್ಲು ಅವನಿಗೆ. ಅವನ ಪಕ್ಕದಲ್ಲಿದ್ದರೆ ಅವಳಿಗೆ ಎಲ್ಲಿಲ್ಲ ಧೈರ್ಯ. ಅದಕ್ಕೆ ಈಗ ತನ್ನ ಭಾವ ಪಕ್ಕದಲ್ಲಿರೋದ್ರಿಂದ ತಕ್ಷಣ ನಿದ್ದೆ ಮಾಡಿಬಿಟ್ಲು ಹಾಯಾಗಿ. ಮೈತ್ರಿ ತನ್ನ ರೂಮ್ನಲ್ಲಿ ತನ್ನ ಬೆಡ್ ಮೇಲೆ ಭಯದಿಂದ ಕೂತಿರ್ತಾಳೆ. ತನ್ನ ಮುಂದೆ ಮುಳುಗುತ್ತಿರೋ ಫೋನ್ ನೋಡ್ತಾ ಯಾವುದೋ ಅಪರಿಚಿತ ನಂಬರ್ನಿಂದ ಕಾಲ್ ಬರ್ತಿರೋದ್ರಿಂದ ತನ್ನ ಫ್ರೆಂಡ್ಸ್ ಯಾರಾದರೂ ಕಾಲ್ ಮಾಡ್ತಿದ್ದಾರೆ ಅಂದ್ಕೊಂಡ್ಳು. ಆದರೆ ಲಿಫ್ಟ್ ಮಾಡಿದ ತಕ್ಷಣ ತಿಳಿದ ವಿಷಯ ಏನಂದರೆ ಅದು ಫೋನ್ ಮಾಡಿ ಶಿವನ ವಾಯ್ಸ್ ಕೇಳಿದ ತಕ್ಷಣ ಕಾಲ್ ಕಟ್ ಮಾಡಿ ಫೋನ್ ಬೆಡ್ ಮೇಲೆ ಬಿಸಾಡಿದ್ಲು. ಆದರೆ ಆ ಫೋನ್ ನಿಂತರೆ ಒಟ್ಟು ಅಷ್ಟರಲ್ಲೇ 20 ಸಲ ಮಿಸ್ಡ್ ಕಾಲ್ ಬಂದಿದ್ವು. ಇನ್ನು ಫೋನ್ ಮಾಡಿ ಮಾಡಿ ಬೇಸತ್ತ ಶಿವ ತಕ್ಷಣ, ನೀನೀಗ ಫೋನ್ ಲಿಫ್ಟ್ ಮಾಡದೇ ಇರಬೇಕು, ಆಮೇಲೆ ನಿಮ್ಮ ಮನೆಗೆ ಬರ್ತೀನಿ, ಆಮೇಲೆ ನಿಮ್ಮ ಅಣ್ಣಂದಿರು ನೋಡಿದ್ರು, ನಿಮ್ಮಪ್ಪ ನೋಡಿದ್ರು ಅಂತ ಹತ್ತಿರ ಮಾತ್ರ ಚೆನ್ನಾಗಿರಲ್ಲ ಮೈತ್ರಿ. ನಿಜಕ್ಕೂ ಮೂಡ್ ಆಫ್ನಲ್ಲಿದ್ದೀನಿ, ಈಗ ಫೋನ್ನ ಲಿಫ್ಟ್ ಮಾಡು, ಇಲ್ದಿದ್ರೆ ನಾನು ಅಂದಷ್ಟು ಕೆಲಸ ಮಾಡೇ ಬಿಡ್ತೀನಿ ಅಂತ ಈ ಬಾರಿ ಸಂದೇಶ ಓದಿದ ನಂತರ ಮೈತ್ರಿಗೆ ನಡುಕ ಬಂದುಬಿಟ್ಟು ಫೋನ್ ಲಿಫ್ಟ್ ಮಾಡ್ಬೇಕಂದ್ಕೊಂಡ್ಳು. ಆ ಮೆಸೇಜ್ ಓದಿದ ತಕ್ಷಣ ಶಿವ ಕಾಲ್ ಮಾಡಿದ್ರಿಂದ ಆಮೇಲೆ ಲಿಫ್ಟ್ ಮಾಡಿ ಮೈತ್ರಿ ಕಿವಿ ಹತ್ರ ಇಟ್ಕೊಂಡ್ಳು. ಅಂದರೆ ವಾರ್ನಿಂಗ್ ಕೊಟ್ರೇನೆ ನನ್ನ ಮಾತು ಕೇಳೋದು ಅನ್ನೋ ಮಾತು. ಅಷ್ಟು ಪ್ರೀತಿಯಿಂದ ಕಾಲ್ ಮಾಡಿದ್ರೆ ಲಿಫ್ಟ್ ಮಾಡದೇ ಇರೋದಾ? ಅದರಲ್ಲೂ ನಾನು ಇಷ್ಟೊಂದು ಸತಿ ಕಾಲ್ ಮಾಡ್ತಿದ್ರು ನನ್ನನ್ನು ಇಗ್ನೋರ್ ಮಾಡ್ತೀಯಾ? ನಿಜಕ್ಕೂ ನನ್ನ ಕಾಲ್ ವ್ಯಾಲ್ಯೂ ತಿಳಿತಿಲ್ಲ ನಿನಗೆ? ನಾನು ಒಂದೇ ಒಂದು ಫೋನ್ಗಾಗಿ ಎಷ್ಟು ಜನ ಎಷ್ಟು ತಿಂಗಳುಗಳಿಂದ ವೆಯ್ಟ್ ಮಾಡ್ತಿದ್ದಾರೆ ಗೊತ್ತಾ? ನನ್ನ ಜೊತೆ ಮಾತಾಡಬೇಕಂತ ಎಷ್ಟೋ ಜನ ಕಾಯ್ತಿರ್ತಾರೆ. ಆಫೀಸ್ನಲ್ಲಿ ಬೇರೆ ದೇಶದವ್ರು ಕೂಡ ನನ್ನ ಫೋನ್ಗಾಗಿ ಕಾಯ್ತಿರ್ತಾರೆ. ಅಂಥದ್ರಲ್ಲಿ ನಾನು ನಿನಗೆ ಕಾಲ್ ಮಾಡ್ತಿದ್ರೆ ನೀನು ನನ್ನನ್ನು ನಿಜಕ್ಕೂ ಸಾರಿನಲ್ಲಿರೋ ಕರ್ಬೇವು ಥರ ತೆಗೆದು ಹಾಕ್ತಿದೆಯಾ? ನಿನಗೆ ನಾನಂದರೆ ಪೂರ್ತಿಯಾಗಿ ಮರ್ಯಾದೆ, ಗೌರವ, ಭಕ್ತಿ ಏನೂ ಇಲ್ಲ. ಆಗಬೇಕಾದ ಗಂಡನ ಮೇಲೆ ಕಾಸಿನಷ್ಟು ಇಲ್ವಲ್ಲೇ ನಿನಗೆ? ಇವೆಲ್ಲ ನೀನು ಯಾವಾಗ ಕಲ್ತ್ಕೊಳ್ತೀಯಾ ಅಂದ. ಕಾಲೇಜಿಗೆ ಬಂದು ತೊಂದರೆ ಕೊಟ್ಟಿದ್ದು ಸಾಲದೆ ಮತ್ತು ಈಗ ಯಾಕೆ ಕಾಲ್ ಮಾಡಿ ತೊಂದರೆ ಇಡ್ತಿದ್ದೀರ ನನ್ನನ್ನು ಅಂದ್ಲು ಮೈತ್ರಿ. ಯಾಕಂದರೆ ನೀನು ಹೆದರ್ತಿರುವಾಗ ಇನ್ನೂ ಕ್ಯೂಟಾಗಿರ್ತೀಯ ಕಣೆ. ನಿನ್ನ ಕಣ್ಣುಗಳೆರಡು ಕೆಂಪಗಾಗಿ ಚಿಕ್ಕದಾಗಿ ಹೋಗಿ ಆ ಕೆಳಗಿನ ತುಟಿನ ಮುಂದಕ್ಕೆ ಇಡ್ತೀಯಲ್ಲ, ಹಬ್ಬಬ್ಬ ಬಲೆ ಕ್ಯೂಟಾಗಿ ಅನಿಸುತ್ತೆ. ಎಲ್ಲರಿದ್ರಲ್ಲೇ ನೀನು ಮುತ್ತು ಕೊಟ್ಬಿಡ್ಬೇಕನ್ಸುತ್ತೆ, ಅಷ್ಟು ಕ್ಯೂಟಾಗಿ ನನಗೆ ಆಗಬೇಕಾದ ಹೆಂಡತಿ ಇರುವಾಗ. ನಿನ್ನನ್ನು ಚುಡಾಯಿಸ್ದೆ ಹೇಗಿರಲಿ ಅಂತ. ನೀವು ಹೀಗೆ ನನ್ನನ್ನು ಅಳಿಸ್ತಿರೋದು, ನನ್ನನ್ನು ಭೇಟಿ ಮಾಡ್ತಿರೋದು, ನನಗೆ ಕಾಲ್ ಮಾಡ್ತಿರೋದು ನಮ್ಮ ಅಣ್ಣನಿಗಾಗಲಿ ನಮ್ಮ ಡ್ಯಾಡಿಗಾಗಲಿ ತಿಳಿದ್ರೆ ಏನಾಗುತ್ತೋ ನಿಮ್ಗೆ ಅರ್ಥ ಆಗ್ತಿದೆಯಾ ಅಂದ್ಲು. ನೀವು ನನ್ನನ್ನು ಭೇಟಿ ಮಾಡಿದ್ದು ಗೊತ್ತಾದರೆ ನಿಜಕ್ಕೂ ಜಗಳನೇ ಆಗುತ್ತೆ. ಏನೂ ಆಗಲ್ಲ, ನೀನು ಟೆನ್ಷನ್ ಪಡ್ತೀಯ, ನೀನು ಕಂಗಾರು ಪಡ್ತಿದ್ಯಾ ಅಂತ ಅವರಿಗೆ ತಿಳಿಯೋದಕ್ಕೆ ಬಿಡ್ತಿಲ್ಲ ಅಷ್ಟೇ. ನಾನು ಅಂದ್ಕೊಂಡ್ರೆ ನಿಮ್ಮ ಅಪ್ಪ ನಿಮ್ಮ ಅಣ್ಣನ ಮುಂದೆ ಬಂದು ನಿನ್ನ ಭೇಟಿ ಮಾಡ್ತಿದ್ದೆ ಗೊತ್ತಾ? ನಿಮಗೆ ನಿಜಕ್ಕೂ ಯಾಕೆ ಅಷ್ಟೊಂದು ಧೈರ್ಯ? ಇಲ್ಲದ ಗಲಾಟೆಗಳು ತಂದ್ಕೊಳ್ಬೇಕಂತ ಅಷ್ಟೊಂದು ಆಸೆ ಇದ್ದರೆ ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ, ನನ್ನನ್ನು ಮಾತ್ರ ಅಲ್ಲ, ಅರ್ಥ ಆಯ್ತಾ? ಯಾಕಂದರೆ ನಾನು ನಮ್ಮ ಅಣ್ಣನ ಮಾತು ಮೀರಿ ಯಾವ ಕೆಲಸನೂ ಮಾಡಲ್ಲ ಅಂತ ಇಷ್ಟರಲ್ಲೇ ನಿಮ್ಗೆ ತುಂಬ ಸತಿ ಹೇಳಿದ್ದೀನಿ. ಆದರೂ ನೀವು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಯಾಕಂದರೆ ನನಗೆ ಅರ್ಥ ಮಾಡ್ಕೊಳ್ಬೇಕಂತಿಲ್ಲ, ನೀನೇ ಬೇಕು ನನಗೆ. ಶಿವಾನೋನು ಯಾವತ್ತೂ ನಿನಗೆ ಬ್ಲೈಂಡಾಗಿ ಫಿಕ್ಸ್ ಆಗಿಬಿಟ್ಟಿದ್ದಾನೆ. ಜೀವಿತಾವಧಿ ನೀನೇ ಬೇಕು ನನಗೆ, ನನ್ನ ಹೆಂಡತಿಯಾಗಿ, ನನ್ನ ಮಕ್ಕಳ ತಾಯಿಯಾಗಿ. ಅರ್ಥ ಆಗ್ತಿದೆಯಾ? ನೀನು ಅಣ್ಣನ ಮೇಲಿನ ಕೋಪದಿಂದ, ಆ ಉದ್ದೇಶದಿಂದ ನಾನು ನಿನ್ನ ಹಿಂದೆ ಬಿದ್ದಿಲ್ಲ. ನನ್ನ ಲೈಫ್ ಪಾರ್ಟ್ನರ್ ನೀನೇ ಅಂತ ಬಿದ್ದಿದ್ದೀನಿ. ಅರ್ಥ ಆಯ್ತಾ? ನಿನ್ನ ಅಣ್ಣನ ಮೇಲಿನ ಕೋಪ ಬೇರೆ, ಯಾವುದೇ ಥರ ಆದರೂ ತೀರಿಸ್ಕೊಳ್ತೀನಿ ನಾನು. ಆದರೆ ನಿನ್ನನ್ನು ಅಡ್ಡ ಇಟ್ಕೊಂಡು ನಾನು ನಿಮ್ಮ ಅಣ್ಣನ ಮೇಲೆ ಕೋಪ ಸಾಧಿಸಲ್ಲ. ಆದರೆ ನಿನ್ನ ಅಣ್ಣನನ್ನು ಅಡ್ಡ ಇಟ್ಕೊಂಡು ಮಾತ್ರ ನಿನ್ನ ಸಾಧಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಏನಂತೀಯ ನೀನು ಅಂತ ಶಿವ ನಗ್ತಾ ಇದ್ದರೆ, ಯಾಕೆ ಹೀಗೆ ಮಾಡ್ತಿದ್ದೀರಾ ಪ್ಲೀಸ್?
ನಂಗೆ ದೂರವಾಗಿರ್ಬೋದು ಅಲ್ವಾ, ಹೋಗಿ ಹೋಗಿ ನಾನು ಯಾಕೆ ಇಷ್ಟ ಆದೆ ನಿಮಗೆ? ಅದರಲ್ಲೂ ಅಣ್ಣನಂದರೆ ಇಷ್ಟ ಇಲ್ಲ ಆದರೆ ಅಣ್ಣನ ತಂಗಿ ಮಾತ್ರ ಹೇಗೆ ಬೇಕು ಅಂದ್ಕೊಳ್ತೀರಿ ನೀವು? ಯಾಕಂದರೆ ನಾನು ಹೇಗೆ ಹೇಳಿ ಬಂಗಾರ, ನೀನು ಹೋಗಿ ಹೋಗಿ ಅವನ ತಂಗಿ ಆಗ್ತೀಯಾ ಅಂತ ನನಗೇನು ಗೊತ್ತು? ನಾನು ಪ್ರೀತಿಸಿದ ಹುಡುಗಿ ಅವನ ತಂಗಿ ಆದಳು ಅಷ್ಟೇ ಹೊರತು ಅವನ ತಂಗಿ ನಾನು ಪ್ರೀತಿಸಲಿಲ್ಲ, ಅರ್ಥ ಆಯ್ತಾ ಅಂದ. ನಾನು ನಿಮ್ಮನ್ನು ಪ್ರೀತಿಸೋದು ಮದುವೆ ಮಾಡ್ಕೊಳ್ಳೋದು ಅನ್ನೋದು ನಡೆಯಲ್ಲ ಶಿವ. ಅಬ್ಬಬ್ಬಾ, ತುಂಬ ದಿನಗಳ ನಂತರ ನನ್ನ ಹೆಸರು ಕರೆದಿಯಲ್ಲ ನೀನು ಅಂತ ಶಿವ ನಗ್ತಿದ್ರೆ, ನಾನೇನು ಹೇಳ್ತಿದ್ದೀನಿ, ನೀವೇನು ಅಂತಿದ್ದೀರಿ? ಆ ಪಕ್ಕದಲ್ಲಿರೋ ಅವರೇ ತೆಗೆದು ಶಿವ ಅಂತ ಕರಿಬಹುದು ಅಲ್ವಾ ಬಂಗಾರ? ಆಗಬೇಕಾದ ಹೆಂಡ್ತಿಯಿಂದ ಹೆಸರು ಇಟ್ಟು ಕರೆಸ್ಕೊಳ್ಬೇಕಂತ ಆಸೆ ಇದೆ ನನಗೆ. ನಮ್ಮ ಲೈಫ್ ಎಂಜಾಯ್ ಮಾಡೋಣ ಅಂದರೆ ನೀನು ಅಣ್ಣನಿಗಿಂತ ಮುಂಚೆ ನೀನೇ ಒಪ್ತಿಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದೀನಿ. ಆದರೆ ಶಿವ ಅಂತ ಕರಿಬಹುದು ಅಲ್ವಾ ಅಂತ ಶಿವ ಅಂತಿದ್ರೆ, ಪ್ಲೀಸ್ ಇನ್ನು ಫೋನ್ ಕಟ್ ಮಾಡ್ತೀನಿ, ನಂಗೆ ನಿದ್ದೆ ಬರ್ತಿದೆ, ಮಲ್ಕೊಳ್ತೀನಿ ಅಂದ್ಲು. ನಾನು ನಿನಗಾಗಿ ನಿದ್ದೆ ಬಿಟ್ಟು ರಾತ್ರಿಯಲ್ಲಿ ರಸ್ತೆಗಳು ಹಿಡಿದು ತಿರುಗ್ತಿದ್ರೆ ನೀನು ಮಾತ್ರ ನನ್ನ ಬಿಟ್ಟು ಮಲ್ಕೊಳ್ತೀನಿ ಅಂತೀಯಾ? ನಿಜಕ್ಕೂ ನಿನಗೆ ಮನಸ್ಸೇ ಇಲ್ಲ ಗೊತ್ತಾ ಅಂದ. ನೀವು ತಿರುಗಿದ್ರೆ ನನಗೇನು, ಆದರೂ ನಾನು ನಿಮ್ಮನ್ನು ತಿರುಗೋದಕ್ಕೆ ಹೇಳಿಲ್ಲ ತಾನೇ, ಆದರೂ ಯಾಕೆ ತಿರುಗ್ತಿದ್ದೀರಿ ಮತ್ತು ನೀವು ರಸ್ತೆಗಳು ಹಿಡಿದು? ಯಾಕಂದರೆ ಏನು ಹೇಳಿ, ನಿನಗಾಗಿ ತಿರುಗ್ತಿದ್ದೀನಿ ಅಂದ. ಯಾಕೆ ನನಗಾಗಿ? ನಾನೇನು ತಿರುಗೋದಕ್ಕೆ ಹೇಳಿಲ್ವಲ್ಲ. ನಿನಗಾಗಿ ತಿರುಗಬೇಕನ್ಸಿ ಬಂದೆ ಕಣೆ ಅಂತ ಶಿವ ಅನ್ನೋದ್ರಿಂದ, ಬಂದಿದ್ದೀರಾ? ಎಲ್ಲಿಗೆ ಬಂದಿದ್ದೀರಾ ಅಂತ ಮೈತ್ರಿ ಅಯ್ಯೋಮಯವಾಗಿ ಕೇಳ್ತಿದ್ರೆ, ನಿಮ್ಮ ಬಾಲ್ಕನಿಗೆ ಬಾ ಅಂದ. ಅಷ್ಟೇ, ಗುಂಡಿಗೆ ಕೈಗೆ ಬಂದ ಹಾಗಾಗ್ಬಿಡ್ತು. ಕೆಲವು ಸೆಕೆಂಡ್ಗಳು ನಿಜಕ್ಕೂ ಉಸಿರಾಡೋದಕ್ಕೂ ಆಗದ ಹಾಗಾಗೋಯ್ತು. ಮನೆಗೇನಾದರೂ ಬಂದಿದ್ದಾರಾ ಏನೋ? ಈತ ಬಂದಿದ್ದಾನೆ ಅಂತ ತಿಳಿದ್ರೆ ನಾಳೆ ಎಷ್ಟು ಯುದ್ಧಗಳು ನಡೀತವೋ ಏನೋ. ಈತನಿಗೆ ಎಷ್ಟು ಸತಿ ಹೇಳಿದ್ರು ಇಷ್ಟೇ, ಯಾಕೆ ನನ್ನ ಮಾತು ಕೇಳ್ತಿಲ್ಲ? ಬಾಲ್ಕನಿಗೆ ಕಂಗಾಲಾಗಿ ಹೋಗ್ತಿದ್ರೆ ಆಗಲೇ ಲೈನಲ್ಲಿದ್ದ ಶಿವ ಅವಳ ಮಾತುಗಳನ್ನ ಕೇಳ್ತಾ ನಗ್ತಿರ್ತಾನೆ. ಮೈತ್ರಿ ಟೆನ್ಷನ್ ಆಗಿ ಬಾಲ್ಕನಿಗೆ ಹೋಗಿ ಸುತ್ತಲೂ ನೋಡ್ತಿದ್ರೆ, ಓಯ್ ಇಲ್ಲಿ ಅಂದ ಶಿವ. ಎಲ್ಲಿ ಅಂತ ಮೈತ್ರಿ ಕೇಳ್ತಿದ್ದಾಳೆ. ಇಲ್ಲಿ ಬ್ಲ್ಯಾಕ್ ಕಾರ್ ನಿಮ್ಮ ಮನೆ ಪಕ್ಕದಲ್ಲಿರೋ ಮನೆ ಮುಂದೆ ನೋಡು. ಇನ್ನು ಕಾರ್ನಲ್ಲಿದ್ದ ಶಿವನ್ನ ನೋಡಿದ ಮೈತ್ರಿ, ಈ ಟೈಮ್ನಲ್ಲಿ ಯಾಕೆ ಬಂದಿದ್ದೀರಾ? ಇನ್ನು ಕಾರ್ನಲ್ಲಿದ್ದ ಶಿವನ್ನ ನೋಡಿ, ಯಾಕೆ ಬಂದಿದ್ದೀರಾ ನೀವು ಅಂತ ಕೇಳಿದ್ಲು. ಯಾಕಂದರೆ ಏನು ಹೇಳಿ, ನಿನ್ನ ನೋಡೋದಕ್ಕಾಗಿ ಬಂದೆ, ನಿನ್ನ ನೋಡ್ಬೇಕನ್ನಿಸ್ತು, ಹಿಂದೆ ಮುಂದೆ ಯೋಚಿಸ್ದೆ ಬಂದುಬಿಟ್ಟೆ. ಇನ್ನು ನಿಮ್ಮನೆ ಒಳಗೆ ಎಂಟ್ರಿ ಇದ್ದರೆ ಡೈರೆಕ್ಟಾಗಿ ಬರ್ತಿದ್ದೆ ಗೊತ್ತಾ? ಈಗಲೂ ನಿನಗಾಗಿ ಮರದ ಕೊಂಬೆಗಳು ಪೈಪ್ಗಳು ಎಲ್ಲ ಹಿಡ್ಕೊಂಡು ಬಂದುಬಿಡಬಲ್ಲೆ ನಿನ್ನ ಹತ್ರ, ಆದರೆ ಹೆದರಿ ಸತ್ತು ಹೋಗ್ತೀಯಾ ಅಂತ ಸುಮ್ಮನಿದ್ದೀನಿ. ನಿನ್ನೆ ನೋಡಿದೆ, ಇವತ್ತು ನಂಗೆ ನಿದ್ದೆ ಬರಲ್ಲ ಅಂತಿದೆ. ಈಗ ನೋಡಿದೆ ಅಲ್ವಾ, ಫುಲ್ಲಾಗಿ ನಿದ್ದೆ ಬಂದುಬಿಡುತ್ತೆ. ಒಂದು ಸತಿ ಕೆಳಗೆ ಬರ್ಬೋದಾ? ಹತ್ತಿರದಿಂದ ನೋಡ್ಕೊಂಡು ಹೋಗ್ತೀನಿ ನಿನ್ನನ್ನು. ಏನು ನೀವು ನಾಟಕ ಆಡ್ತಿದ್ದೀರಾ? ನಿಜಕ್ಕೂ ಮನೆ ಹತ್ತಿರದವರೆಗೂ ಬಂದಿದ್ದೀರಾ? ಅಣ್ಣ ನೋಡಿದ್ರೆ ಏನಾಗುತ್ತೋ ಯೋಚಿಸ್ತಿದ್ದೀರಾ ಅಂತ ಮೈತ್ರಿ ಹೆದರ್ತಾ ಅಂದ್ಲು. ನಿಜಕ್ಕೂ ನನಗೊಂದು ಡೌಟೇ, ಯಾವಾಗ ಫೋನ್ ಮಾಡಿದ್ರು ಭೇಟಿ ಮಾಡಿದ್ರು ಅಣ್ಣ ಅಣ್ಣ ಅಂತ ಅವನ ಮಧ್ಯಕ್ಕೆ ತರ್ತೀಯಾ? ಅಂದರೆ ಅವನೇ ಒಪ್ಕೊಂಡ್ರೆ ನಿನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅನ್ನೋ ಆಗಲ್ವಾ ಅಂದ ಶಿವ. ನಾನು ಯಾವತ್ತೂ ಆಗಂಗಿಲ್ಲ, ನಮ್ಮ ಅಣ್ಣನಿಗೆ ಇಷ್ಟವಿಲ್ಲದ ಕೆಲಸ ನಾನು ಮಾಡಲ್ಲ ಅಂದೆ ಅಷ್ಟೇ ಅಂತ ಮೈತ್ರಿ ಅಯ್ಯೋಮಯವಾಗ ಅಂತಿದ್ರೆ, ಅದೇನೇ ನಿಮ್ಮ ಅಣ್ಣನಿಗೆ ನಿನ್ನನ್ನು ನಾನು ಮದುವೆ ಆಗೋದು ಅವನಿಗೆ ಇಷ್ಟ ಆದರೆ ನಿನಗೆ ಕೂಡ ಯಾವುದೇ ಆಕ್ಷೇಪಣೆ ಇಲ್ಲ ಅನ್ನೋ ಹಾಗಲ್ವಾ ಅಂತ ಕೇಳ್ತಿದ್ದೀನಿ, ನಿಜಾನಾ ಅಂತಂದ. ನಾನು ಹಾಗೆ ಕೂಡ ಯಾವಾಗಂದೆ ಅನ್ನಲಿಲ್ಲ ಅಂತ ಮೈತ್ರಿ ಶಿವನನ್ನೇ ನೋಡ್ತಾ ಅಂತಿದ್ರೆ, ಒಂದು ವೇಳೆ ಅವನೇ ತಂದು ನಿನ್ನನ್ನು ನನ್ನ ಕೈಯಲ್ಲಿಟ್ಟರೆ ಏನು ಮಾಡ್ತೀಯಾ? ನನ್ನ ಮದುವೆ ಮಾಡ್ಕೊಂತ ಒಂದು ವೇಳೆ ಅವನೇ ನಮ್ಮಿಬ್ಬರ ಮದುವೆ ಸೆಟ್ ಮಾಡಿದ್ರೆ ಅವಾಗೇನು ಮಾಡ್ತೀಯಾ ಅಂತ ಶಿವ ಕಣ್ಣು ಹಾರಿಸ್ತಾ ಕೇಳ್ತಿದ್ರೆ, ನಮ್ಮ ಅಣ್ಣನಿಗೆ ಯಾವುದು ಇಷ್ಟವೋ ಅದೇ ಮಾಡ್ತೀನಿ ನಾನು. ನಮ್ಮ ಅಣ್ಣನಿಗೆ ಇಷ್ಟವಿಲ್ಲದ ಕೆಲಸ ಮಾಡಲ್ಲ ಅಂತ ಹೇಳಿದ್ದೀನಲ್ಲ, ನಮ್ಮ ಅಣ್ಣ ಯಾರನ್ನು ಮಾಡ್ಕೊಳ್ಳೋದು ಕೇಳ್ತಾನೋ ಅವ್ರನ್ನ ಮಾಡ್ಕೊಳ್ತೀನಿ ಅಂತ ಮೈತ್ರಿ ಸಣ್ಣದಾಗಿ ಹೇಳ್ತಿದ್ರೆ, ಅವಾಗ ನನ್ನ ಕೈಯಲ್ಲಿ ಸಾಯ್ತೀಯಾ ಬಂಗಾರ? ನೀನು ನನ್ನನ್ನು ಬಿಟ್ಟು ಇನ್ಯಾರನ್ನು ಮದುವೆ ಮಾಡಿಕೊಂಡ್ರು ಕನಿಷ್ಠ ಐ ಕಾಂಟ್ಯಾಕ್ಟ್ ಕೊಟ್ಟರು ಕೂಡ ನಿನ್ನನ್ನು ಅವನನ್ನು ಈ ಭೂಮಿ ಮೇಲೆ ಇಲ್ಲದ ಹಾಗೆ ಮಾಡೋ ಜವಾಬ್ದಾರಿ ನನ್ನದೇ ಅಂತ ಶಿವ ಇವಿಲ್ಲಾಗಿ ನಗೋದ್ರಿಂದ, ಯಾಕಾಗಿ ಎದುರಿಸ್ತಿದ್ದೀರಿ? ಭಯ ಅಲ್ಲ ಕಣೆ, ಒಂದು ವೇಳೆ ನೀನು ಯಾರ ಜೊತೆ ಆದರೂ ಮದುವೆಗೆ ರೆಡಿ ಆದೆ ಅಂದ್ಕೋ, ನನ್ನಿಂದ ರಿಯಾಕ್ಷನ್ ಹೇಗಿರುತ್ತೋ ಹೇಳ್ತಿದ್ದೀನಿ. ಒಂದು ವೇಳೆ ಯಾವ ಹುಡುಗನಾದರೂ ತಂದು ನಿನಗಾಗಿ ಮದುವೆ ನೋಡಲು ಅವನನ್ನು ಕರೆಸಿದ್ರು ಕೂಡ ಅವನ್ನ ಚೆನ್ನಾಗಿ 1 ವರ್ಷದ ತನಕ ಬೆಡ್ ಮೇಲಿಂದ ಏಳದ ಹಾಗೆ ಮಾಡಿದ್ರೆ ಸಾಕು. ಆವಾಗ ನಿಮ್ಮ ಅಣ್ಣನ ತಿಕ್ಕಲು ಬುದ್ಧಿ ಬಂದರೂ ಅವನಿಗೆ ಬುದ್ಧಿ ಚೆನ್ನಾಗಿ ಕಲಿಯುತ್ತೆ. ಇನ್ನು ನಿನ್ನ ಸಂಗತಿ ನಾನು ಪರ್ಸ್ನಲಾಗಿ ನೋಡ್ಕೊಳ್ತೀನಿ ಬಿಡು. ಅವನಷ್ಟು ದೂರದಲ್ಲಿದ್ದು ಕೂಡ ಅವಳನ್ನೇ ನೇರವಾಗಿ ನೋಡ್ತಾ ಮಾತಾಡ್ತಿದ್ರೆ ಮೈತ್ರಿ ತಡಬಡಾಯಿಸಿ ಹಿಂದಕ್ಕೆ ತಿರುಗಿ, ಇನ್ನು ನೋಡಿದರೆ ಅಲ್ವಾ ಹೊರಡಿ, ಇನ್ನೊಂದು ಸತಿ ಯಾವಾಗಲೂ ನಾನು ಫೋನ್ ಮಾಡಬೇಡಿ, ಇಲ್ಲಿವರೆಗೂ ಬರಬೇಡಿ, ತುಂಬ ದೊಡ್ಡ ಗಲಾಟೆಗಳು ನಡೀತವೆ, ನಿಮಗೆ ಸ್ವಲ್ಪ ಕಾಸಿನಷ್ಟು ಕೂಡ ಭಯ ಇಲ್ಲ, ನಾನು ರೂಮ್ಗೆ ಹೋಗ್ತಿದ್ದೀನಿ ಅಂತ ಫೋನ್ ಇಟ್ಟುಬಿಡೋದಕ್ಕೆ ಹೋಗ್ತಿದ್ರೆ, 1 ನಿಮಿಷ ಇರಮ್ಮ ಅಂದ. ಏನಪ್ಪ ಅಂತ ಮೈತ್ರಿ ಕೇಳೋದ್ರಿಂದ, ಡೆಲಿವರಿ ಬಾಯ್ ಬಂದಿದ್ದಾನೆ, ನಿಮ್ಮ ಮನೆ ಕೆಳಗಿದ್ದಾನೆ, ಹೋಗಿ ತಗೋ, ಅದು ನಿನಗೆ ಕಳಿಸಿದ್ದು ಅಂತ ಹೇಳ್ದ. ಏನು ಕಳಿಸಿದ್ದೀರಾ? ಯಾಕೆ ಕಳಿಸಿದ್ದೀರಾ? ನಾನೇನಾದರೂ ಕೇಳಿದ್ನಾ ಅಂತ ಮೈತ್ರಿ ತಾನು ಪಾಡಿಗೆ ತಾನು ಹೊಗಳ್ತಿದ್ರೆ, ಮೊದಲು ಹೋಗಿ ತಗೊಳಮ್ಮ ಅಂತ ಶಿವ ಗಟ್ಟಿಯಾಗಿ ಕಿರ್ಚಿದ್ರಿಂದ ಮೂತಿ ಮುದುಡ್ಕೊಂಡು ಕೆಳಗೆ ಹೋಗುವಷ್ಟರಲ್ಲಿ ಅವಳು ಡೋರು ಓಪನ್ ಮಾಡಿ ಡೆಲಿವರಿ ಬಾಯ್ ಇದ್ದ.
ಅವಳ ಕೈಯಲ್ಲಿ ಒಂದು ಕವರ್ ಇಟ್ಟು ಒಂದು ಸೈಲೆಂಟಾಗಿ ಹೊರಟು ಹೋಗಿದ್ದರಿಂದ ಇದರಲ್ಲಿ ಏನಿದೆ ಅಂತ ಮೈತ್ರಿ ಫಾಸ್ಟಾಗಿ ರೂಮ್ಗೆ ಹೋಗ್ತಿದ್ರೆ ವಿಕ್ಕಿ ಆಗಲೇ ತನ್ನ ರೂಮ್ನಿಂದ ಹೊರಗೆ ಬಂದು ಎಲ್ಲಿಗೆ ಹೋಗಿದ್ದಮ್ಮ ನಿನ್ನ ಕೈಯಲ್ಲಿ ಆ ಕವರ್ ಏನು ಅಂತ ಕೇಳ್ದ. ಶಿವ ಕಳಿಸಿದ ಕವರ್ ಹಿಡ್ಕೊಂಡು ಮೈತ್ರಿ ಮೇಲೆ ಹೋಗ್ತಿದ್ದಾಗ ತಗ್ಲಾಕೊಂಡ್ಳು. ಅಷ್ಟರಲ್ಲಿ ಶಿವ ಇನ್ನೂ ಲೈನ್ನಲ್ಲೇ ಇದ್ದ. ಮೈತ್ರಿ ಏನು ಹೇಳ್ತಾಳೆ ಅಂತ ಕೇಳ್ತಿದ್ದ. ಒಂದು ಕೈಯಲ್ಲಿ ಫೋನ್, ಒಂದು ಕೈಯಲ್ಲಿ ಕವರ್ ನುಜ್ಜುಗುಜ್ಜು ಮಾಡ್ತಾ ಅದು ಅಣ್ಣ ಅದು ಖಂಡಿತವಾಗಿ ಶಿವ ಕಳಿಸಿದ್ದು ಫುಡ್ ಅಂತ ಅರ್ಥವಾಗಿತ್ತು. ಆದರೆ ಸ್ಮೆಲ್ ನೋಡಿ ಅದರಿಂದ ಹಸಿವಾಯ್ತಣ್ಣ. ಫುಡ್ ಆರ್ಡರ್ ಮಾಡ್ಕೊಂಡಿದ್ದೆ, ಫುಡ್ ತಿನ್ಬೇಕನ್ನಿಸ್ತು. ಬಿಸ್ಕೆಟ್ಸ್ ಇನ್ನು ಸ್ವೀಟ್ಸ್ ಆರ್ಡರ್ ಮಾಡ್ಕೊಂಡಿದ್ದೆ ಅಣ್ಣ, ತಿಂತೀಯಾ ನೀನು ಅಂತ ಕೇಳಿದ್ಲು ಬಲವಂತವಾಗಿ ಮುಖದ ಮೇಲೆ ನಗು ಸವರ್ಕೊಂಡು. ಅಷ್ಟು ಟೆನ್ಷನ್ನಲ್ಲೂ ಅವಳಿಗೆ ಬೆವರು ಸುರಿತಿದ್ರೆ ವಿಕ್ಕಿ ಮುಂದೆ ಮ್ಯಾನೇಜ್ ಮಾಡ್ತಾ, ಅಯ್ಯೋ ಹಸಿವಾದರೆ ಯಾರನ್ನಾದರೂ ನಮ್ಮನ್ನು ಎಬ್ಬಿಸ್ಬೇಕಿತ್ತಲ್ವಮ್ಮ, ನಿನಗಾಗಿ ಅಡುಗೆ ಮಾಡಿಕೊಡ್ತಿದ್ವು, ಹೊರಗಿನದು ಯಾಕೆ, ಇಲ್ಲದ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ವಿಕ್ಕಿ ಅಂತಿದ್ರೆ, ಪರವಾಗಿಲ್ಲ ಅಣ್ಣ ಒಂದು ಸತಿಗಲ್ವೇ ಏನಾಗಲ್ಲ ಅಂದ್ಲು. ಸರಿ ಇನ್ನು ತಂಗಿಗೆ ಹಸುವಾಗಿದೆಯೇನೋ ಅಂತ ಹೇಳಿ ಒಂದು ನಿಮಿಷ ಇರಮ್ಮ, ನಾನು ಈಗಲೇ ಬರ್ತೀನಿ ಅಂತ ವಿಕ್ಕಿ ಕೆಳಗೆ ಹೋಗಿದ್ರಿಂದ ಈಗ ಅಣ್ಣ ಯಾಕೆ ಇರೋದಕ್ಕೆ ಹೇಳ್ದ ಅಂತ ಮೈತ್ರಿ ತನ್ನ ರೂಮ್ ಮುಂದೆ ನೋಡ್ತಿರ್ತಾಳೆ. ವಿಕ್ಕಿ ಯಾಕೆ ಇರೋದಕ್ಕೆ ಹೇಳ್ದ ಅಂತ 2 ನಿಮಿಷದ ನಂತರ ವಿಕ್ಕಿ ಫ್ರಿಡ್ಜಿಂದ ವಾಟರ್ ಬಾಟಲ್ ತಂದು ತಂಗಿ ಕೊಟ್ಟು, ಇದು ತಗೊಳಮ್ಮ, ಮತ್ತು ವಾಟರ್ ಇಲ್ದಿದ್ರೆ ಮತ್ತೆ ಕೆಳಗೆ ಬರ್ತೀಯ ಅಲ್ವಾ ಅಂತ ಹೇಳಿದ ತಕ್ಷಣ ಥ್ಯಾಂಕ್ ಯು ಅಣ್ಣ ಅಂತ ರೂಮ್ಗೆ ಹೋಗಿ ಅವಾಗಿನ್ನು ಶಿವ ಇನ್ನು ಲೈನಲ್ಲಿಯೇ ಇದ್ದಾನೆ ಅಂತ ನೆನಪಿಗೆ ಬಂದು ಫೋನ್ ಕಿವಿ ಹತ್ರ ಇಟ್ಕೊಂಡು, ನೀವಿನ್ನು ಲೈನಲ್ಲಿದ್ದೀರಾ, ನೀವಿನ್ನೂ ಹೋಗಲಿಲ್ವಾ ನಮ್ಮನೆ ಹತ್ರದಿಂದ ಅಂತ ಕೇಳಿದ್ಲು. ಏನೇ ಹೋಗು ಹೋಗು ಅಂತಿದ್ಯಾ ಹೊರತು ಒಂದು ಸತಿ ಮನೆಗೆ ಬಾ ಅಂತ ಕರಿಬೋದಲ್ವಾ, ನನಗಾಗಬೇಕಾದ ಅತ್ತೆ ಮನೆ ಹೇಗಿದೆ ಅಂತ ನೋಡ್ಬೇಕಂತ ನನಗೂ ಇದೆ ಅಂತ ಶಿವ ನಗ್ತಿದ್ರೆ, ಇದು ನಿಮ್ಗೆ ಅತ್ತೆ ಮನೆ ಆಗಲ್ಲ ಅಂದ್ಲು ಮೈತ್ರಿ. ನೀನಿಲ್ಲ ಅಂತಿದ್ಯಾ, ಆದರೆ ಫ್ಯೂಚರ್ನಲ್ಲಿ ಖಂಡಿತವಾಗಿದೆ ನನ್ನ ಅತ್ತೆ ಮನೆ ಆಗ್ತಿರೋ ಮೆಂಟಲ್ ಹುಡುಗಿ. ಅದರಲ್ಲೂ ನನ್ನ ಕಾಲು ತೊಳೆಯೋ ಚಾನ್ಸ್ ನಿಮ್ಮ ಅಪ್ಪನಿಗೆ ಕೊಡದೆ ನಿಮ್ಮ ಅಣ್ಣನಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಕಣೆ, ಏನಂತೀಯ ನೀನು ಅಂತ ಶಿವ ಅಂತಿದ್ರೆ, ನಿಮ್ಮದು ಹುಚ್ಚು ಹುಚ್ಚು ಹಗಲಗನಸು ಅಂತ ಹೇಳ್ತಿದ್ದೀನಿ ನಾನು ಅಂದ್ಲು. ಮೈತ್ರಿ ಕೋಪದಿಂದ ತನ್ನ ಅಣ್ಣನನ್ನು ಶಿವ ಹಾಗಂದಿದ್ದಕ್ಕೆ, ಏನೇ ಬಾವನ ಕಾಲು ತೊಳೆದ್ರೆ ಪುಣ್ಯ ಬರುತ್ತೆ ಮೆಂಟ್ಲು, ಬಾವನ ಕಾಲು ಬಾಮೈದ ಹಿಡಿಲೇಬೇಕು ಖಂಡಿತವಾಗಿ. ವಿಶ್ವಂತ್ ಹೀಗೆ ನನ್ನ ಕಾಲು ಹಿಡಿಯೋ ಮೂಮೆಂಟ್ ಬರುತ್ತೆ ಅಂತ ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೊತ್ತಾ. ಅದರಲ್ಲೂ ಅವನ ತಂಗಿ ನೀನೇ ಅಂತ ನಾನು ಲವ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ, ನಾನು ಲವ್ ಮಾಡಿದ ಹುಡುಗಿ ಅವನಿಗೆ ತಂಗಿ ಆದ್ಲು. ಅದರಲ್ಲೂ ಅವನು ಎಷ್ಟು ಮೆರೆದ, ನನ್ನ ಕಾಲಲ್ಲಿ ಹಿಡಿತಾನಾ ರಸ್ತೆ ಮೇಲೆ. ಈಗ ನನ್ನ ಕಾಲು ಹಿಡಿಯೋ ಚಾನ್ಸ್ ಬರುತ್ತೆ, ಅಬ್ಬಾ ಆ ಮೂಮೆಂಟ್ಗಾಗಿ ವೆಯ್ಟಿಂಗ್ ಗೊತ್ತಾ ನಾನು. ಚೆನ್ನಾಗಿ ನಾವು ಬೇಗ ಮದುವೆ ಮಾಡಿಕೊಂಡು ನಿಮ್ಮ ಅಣ್ಣನಿಗೆ ಆ ಚಾನ್ಸ್ ಕೊಡಬೇಕು ಅಂತಿದೆ ನನಗೆ. ನಿಮಗೆ ನಿಜಕ್ಕೂ ನಮ್ಮ ಅಣ್ಣನೆಂದ್ರೆ ಯಾಕೆ ಅಷ್ಟೊಂದು ಕೋಪ ಅಂತ ಕೇಳಿದ್ಲು ಮೈತ್ರಿ ಮೆಲ್ಲಗೆ ಬೆಡ್ ಮೇಲೆ ಕೂತ್ಕೊಳ್ತಾ. ಅದು ತುಂಬ ದೊಡ್ಡ ಕತೆ ಬಿಡು, ಆದರೆ ಆ ಕವರ್ ಹಿಡ್ಕೊಂಡು ಕೂತ್ಕೊಳ್ಳೋದು ಕೊಟ್ಟಿಲ್ಲ ನಿನಗೆ, ತಿಂತೀಯಾ ಅಂತ ಕೊಟ್ಟಿದ್ದು. ಮೊನ್ನೆ ಸ್ವೀಟ್ಸ್ ಹಾಗೆ ಹೊರಗೆ ಆನಿಯನ್ ಸಮೋಸ ಇಷ್ಟಪಟ್ಟು ತಿನ್ನೋದು ನಾನು ನೋಡಿದ್ನಲ್ಲ, ಅದನ್ನೇ ಕಳಿಸಿದ್ದೀನಿ, ತಿನ್ನು. ನಿಮ್ಮ ಅಣ್ಣ ವಾಟರ್ ಬಾಟಲ್ ಕೊಟ್ಟಿದ್ದಾನೆ, ಆದರೆ ಅದರಲ್ಲಿ ಜ್ಯೂಸ್ ಹಾಗೆ ಕೂಲ್ ಡ್ರಿಂಕ್ ಕೂಡ ಇದೆ, ತಿನ್ನು ಮುಗಿಸು. ಹಾಗೆ ಸ್ಪೆಷಲಾಗಿ ನಿನಗಾಗಿ ಚಾಕ್ಲೇಟ್ಸ್ ಕೂಡ ಕಳಿಸಿದ್ದೀನಿ ಕಣೆ ಅಂತ ಶಿವ ಹೇಳ್ತಿದ್ರೆ, ನಾನು ನನಗಾಗಿ ಹೀಗೆ ತರೋ ಕೇಳಿರಲಿಲ್ಲ, ಯಾಕೆ ಕಳಿಸಿದ್ರಿ, ಕೇಳಿದರೆ ಯಾವನಾದರೂ ತಂದು ಕೊಡ್ತಾನೆ ಕಣೆ, ಕೇಳೋದಕ್ಕಿಂತ ಮುಂಚೆ ತಂದು ಕೊಡೋನಿಗೆ ಒಂದು ರೇಂಜ್ ಇರುತ್ತೆ ಗೊತ್ತಾ ಅಂತ ಶಿವ ಕಾರ್ನಲ್ಲಿ ಕೂತು ಡೈಲಾಗ್ ಹೇಳ್ದ, ಕೇಳಿದ್ರೆ ಯಾವನ್ನಾದರೂ ತಂದು ಕೊಡ್ತಾನೆ ಅಂತ. ನೀವು ಸಿನಿಮಾಗಳನ್ನ ಚೆನ್ನಾಗಿ ನೋಡ್ತೀರಾ ಅನಿಸುತ್ತೆ ಶಿವ ಅವರೇ ಅಂದ್ಲು. ಮೆಂಟ್ಲು, ಮೊದಲು ನಾನು ಎಷ್ಟು ಫೀಲಿಂದ ಹೇಳಿದೆ ಅನ್ನೋದನ್ನು ಪಕ್ಕಕ್ಕಿಟ್ಟು ಸಿನಿಮಾಗಳು ಅಂತೀಯೇನೆ, ನಾನಲ್ಲ ಕಣೆ ನೀನೇ ಹೆಚ್ಚು ನೋಡ್ತೀಯಾ ಅನಿಸುತ್ತೆ ಸಿನಿಮಾಗಳನ್ನ. ಆದರೂ ನಾನೇನು ಈ ಥರನ ಹೊಟ್ಟು ಹೋಗುವಂದೆ ನನ್ನಷ್ಟಕ್ಕೆ ನಾನು ಇಷ್ಟು ಹೊತ್ತು ಹರಟೆ ಹೊಡಿತಿದ್ದೀನಿ. 1 ಅವರ್ನಿಂದ ಸಾಕ್ತಿರೋ ಅವ್ರ ಫೋನ್ ಕಾಲ್ ನೋಡಿ, ಇನ್ನು ನಾನು ಇಡ್ತೀನಿ, ನೀವು ಇಲ್ಲಿಂದ ಹೊಟ್ಟು ಹೋಗಿ ಬಾಯ್ ಅಂತ ಕಾಲ್ ಕಟ್ ಮಾಡಿದ್ಲು ಮೈತ್ರಿ. ಇದೀಗೀಗ ಲೈನಿಗೆ ಬರ್ತಿದೆ ಅಂದರೆ ಮತ್ತೆ ಏನು ಹುಡುಕಚ್ಚಿರುತ್ತೋ, ಮತ್ತು ಫೋನ್ ಕಟ್ ಮಾಡ್ದು ಅಂದ್ಕೊಂಡು ಶಿವ ಕಾರ್ ಸ್ಟಾರ್ಟ್ ಮಾಡಿದ್ರಿಂದ ಅವ್ನು ಶಿವ ಮೈತ್ರಿ ಜೊತೆ ಕಾಲ್ ಸ್ಟಾರ್ಟ್ ಮಾಡಿದಾಗಿನಿಂದ ಕಾರ್ನಿಂದ ಇಳಿದು ಲೈನ್ ಕೊನೆಯಲ್ಲಿ ವೆಯ್ಟ್ ಮಾಡ್ತಿದ್ದ ಸಂದೀಪ್ ಅವಾಗ ಕಾರ್ ಹತ್ತಿರ ಬಂದು, ನೀನು ಪ್ರೀತಿಗಾಗಿ ನನ್ನನ್ನು ಸಾಯಿಸ್ತಿದೆಯಲ್ಲೋ, ಆ ವಿಶ್ವಂತ್ ಗಾಡಿಗೆ ನೀನು ನಾನು ಇಲ್ಲಿ ಕಾಣಿಸಿದ್ವು ಅಂತ ತಿಳಿದ್ರೆ ಇಬ್ಬರನ್ನು ಒಂದೇ ಹಳ್ಳ ತೋಡಿ ಮುಚ್ಚಿಬಿಡ್ತಾನೆ ಗೊತ್ತಾ. ಕನಿಷ್ಠ ಆದರೂ ಬುದ್ಧಿ ಇದೆಯಾ ನಿನಗೆ, ಅಣ್ಣನ ಜೊತೆ ಮಾತ್ರ ಗಲಾಟೆ ಮಾಡ್ಕೊಳ್ತೀಯಾ, ತಂಗಿ ಜೊತೆ ಮಾತ್ರ ಇಷ್ಟು ನಕರಾಗಳು ಮಾಡ್ತಿದ್ದೀಯೇನೋ ನೀನು ಅಂದ. ಅರೆ ಹೋಗಿ ಮತ್ತೆ ನನಗೆ ಅದೇ ಇಷ್ಟ ಆಯಿತು, ಏನು ಮಾಡೋಣ, ನಾನು ಪ್ರೀತಿಸಿದ ಹುಡುಗಿಗೆ ಅವನು ಅಣ್ಣ ಆಗೋದು ನನ್ನ ತಪ್ಪ, ಅದು ನನಗಿಷ್ಟ ಆಯಿತು, ಅದರ ಅಣ್ಣ ಯಾವನಾದರೂ ನನಗೇನು, ಅದು ಖಂಡಿತವಾಗಿ ನನಗೆ ಧಕ್ಕೆ ತೀರಬೇಕು, ಅದು ನನಗೆ ಬೇಕು. ಯಾಕಂದರೆ ಅದನ್ನು ನನ್ನ ಹೆಂಡತಿಗೆ ಯಾವಾಗಲೂ ಫಸ್ಟ್ ದಿನ ನೋಡಿದ ದಿನವೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಅಂಥದ್ದನ್ನು ಯಾಕೆ ಬಿಟ್ಕೊಡ್ತೀನಿ ಹೇಳು. ಶಿವನಿಗೆ ಇಷ್ಟವಾಗಿ ಸಿಕ್ಕಿದ ಹುಡುಗಿ ಅವಳೇ, ಅಂಥ ಹುಡುಗಿಯನ್ನು ಹೇಗೆ ಬಿಟ್ಕೊಡ್ತೀನಿ ಹೇಳು. ಅದು ಯಾವಾಗಲೂ ಈ ಶಿವ ಟ್ರಕ್ ಹತ್ತಿದ ಹಾಗೆ ಹತ್ತು ಬಿಟ್ಟಿದ್ದಾಳೆ ಕಣೋ, ಅದನ್ನ ಹೆಸರು ನೋಡಿದ್ರೆ ದಿನ ಕಳೀತಿಲ್ಲ. ನಾನು ಕಾಲೇಜ್ಗೆ ಹೋದರೆ ಏನೋ ಒಂಥರ ಕಂಗಾಲಿಗೆ ಹೋಗ್ತೀನಿ.
ಅದು ಹೆದರಿದ ಹಾಗೆ ನಡೆದಿದ್ದು ಕೂಡ. ಆದರೆ ಅವನ್ನ ನನ್ನ ಕಾಲರ್ ಹಿಡಿದಿದ್ದಕ್ಕೆ ಅವನಿಗೆ ಒಳ್ಳೆ ಗಿಫ್ಟ್ ಕೂಡ ರೆಡಿ ಮಾಡ್ತಿದ್ದೀನಿ. ಆದರೂ ನಾನು ಅದನ್ನು ಪ್ರೀತಿಸೋದು, ಅವಳು ನನಗೆ ಇಷ್ಟವಾಗೋದು ಕೂಡ ಒಂದು ನನಗೆ ಫುಲ್ ಫೇವರ್ ಆಯ್ತು ಕಣೋ. ಫ್ಯೂಚರ್ನಲ್ಲಿ ನಾವು ಮದುವೆ ಆದಮೇಲೆ ನನ್ನ ಕಾಲು ಖಂಡಿತವಾಗಿ ಹಿಡಿಬೇಕಾದವನು ಅವನೇ. ಆ ಟೈಮ್ಗಾಗಿ ಮಾತ್ರ ಒಲೆ ವೇಟಿಂಗ್ ಮಚ್ಚ ನಾನು ಅಂತ ಶಿವ ನಗ್ತಿದ್ರೆ, ಎಷ್ಟು ಸೈಕೋ ಲಕ್ಷಣಗಳಿವೆಯೋ ನೀನಲ್ಲಿ ಅರ್ಥ ಆಗ್ತಿದೆಯಾ ಅಂದ ಸಂದೀಪ್ ವಿಚಿತ್ರವಾಗಿ ಅವನ್ನ ನೋಡ್ತಾ. ಅರೆ, ಕಾಲರ್ ಹಿಡಿದವನ ಕೈಯಿಂದ ಕಾಲು ಹಿಡಿಸ್ಕೊಳ್ಬೇಕಂದ್ರೆ ಎಷ್ಟು ಅದೃಷ್ಟ ಇರಬೇಕು. ನನಗೆ ಅದೇ ಬರೆದಿಟ್ಟಿದೆ. ಅವನು ಒಪ್ಪಿದ್ರು ಒಪ್ಪದಿದ್ರು ಅವನ ತಂಗಿ ನನ್ನ ಹೆಂಡತಿ, ಇದು ಫಿಕ್ಸ್. ಇದು ತಿಳಿದ ದಿನ ಅವನು ಯಾವ ಗಂಗಾ ಗೋದಾವರಿಯಲ್ಲಿ ಕೊಚ್ಚಿ ಹೋಗ್ತಾನೋ, ಎಷ್ಟು ಮಾಡ್ತಾನೋ ಅಂತ ಶಿವ ನಗ್ತಾ ಇದ್ದ. ನಿಜವಾಗಿಯೂ ನೀನು ಅವ್ರ ತಂಗಿ ಲವ್ ಮಾಡ್ತಿದ್ಯಾ ಅಂದರೆ ಅವನು ಒಪ್ಪಲ್ಲ ಕಣೋ, ಮತ್ತೇನು ಮಾಡ್ತೀಯಾ ಅಂತ ಸಂದೀಪ್ ಅನುಮಾನವಾಗಿ ಕೇಳ್ತಿದ್ರೆ, ನನ್ನ ಪ್ಲ್ಯಾನ್ಸ್ ನಂಗೆ ರೆಡಿಯಾಗಿವೆ ಬಾಬಾ, ನೀನು ಟೆನ್ಷನ್ ಪಡಬೇಡ ಅಂತ ಶಿವ ಕೂಲಾಗಿ ಹೇಳ್ತಿದ್ರೆ, ಅದರಲ್ಲಿ ಮಾತ್ರ ನನ್ನನ್ನು ಸಿಲುಕಿಸ್ಬೇಡವೋ ಅಂದ ಸಂದೀಪ್ ಭಯದಿಂದ. ನನ್ನ ಮದುವೆ ಮುಖ್ಯಸ್ಥ, ನನ್ನ ಮದುವೆಗೆ ಸಾಕ್ಷಿ ಎಲ್ಲ ನೀನೇ ಕಣೋ, ಸಹಿ ಹಾಕೋನು ನೀನೇ. ನಿನ್ನೇನು ಹೇಗೆ ಬಿಡ್ತೀನಿ ಅಂದ್ಕೊಂಡೆ? ಥೂ, ಫಸ್ಟ್ ಕ್ಲಾಸಿಂದ ಈ ದಿನದವರೆಗೂ ನನ್ನನ್ನು ಸಿಲುಕಿಸ್ತಾ ಯಾವುದಾದ್ರೂ ಒಂದು ಕೆಲಸ ಮಾಡಿದೆಯೇನೋ? ಕರಾಟೆಗಳಲ್ಲೂ ನಾನು ಯಾರನ್ನು ಹೊಡೆದಿದ್ರು ನಿನ್ನ ಜೊತೆ ಇದ್ದಿದ್ದಕ್ಕೆ ಕೂಡ ಕರ್ಕೊಂಡು ಹೋಗಿ ಒಳಗಡೆ ಹಾಕ್ತಿದ್ರಲ್ಲ ನನ್ನನ್ನು. ನೀನು ಮಾಡೋ ಒಳ್ಳೆ ಕೆಲಸಗಳಿಗಿಂತ ಎಲ್ಲ ಎಡವಟ್ಟು ಕೆಲಸಗಳೇ. ಆ ಕೆಲಸಗಳಲ್ಲಿ ಪಾಲು ಕೊಟ್ಟು ನಿನ್ನ ಪಾಪವನ್ನು ಅರ್ಧ ನನಗೆ ಹಂಚ್ತಿದೆಯಲ್ಲೋ ಎಲ್ಲದರಲ್ಲೂ. ಏನೋ ಆದರೆ ನಿಮ್ಮ ಮದುವೆಯಲ್ಲಿ ನಾನು ಭಾಗ ಹಂಚ್ಕೊಂಡ್ರೆ ಆ ವಿಷ್ ಬಂದು ನನ್ನನ್ನು ಕೈಮ ಕತ್ತರಿಸ್ಬಿಡ್ತಾನೆ ಗೊತ್ತಾ ಅಂದ. ಫ್ರೆಂಡ್ ಮೇಲೆ ಕೈ ಇಟ್ಟರೆ ನೋಡ್ತಾ ಸುಮ್ಮನಿರೋ ಬುದ್ಧಿ ಇಲ್ಲ ಕಣೋ ಅಂತ ಶಿವ ಅಂದಿದ್ರಿಂದ, ಅದಕ್ಕೆ ನೀನು ಇಷ್ಟು ಟಾರ್ಚರ್ ಕೊಡ್ತಿದ್ರು ಇಷ್ಟರವರೆಗೆ ನಿನ್ನ ಜೊತೆ ಇದ್ದೀನಿ ಲೈಫ್ ಲಾಂಗ್ ಫೆವಿಕಲ್ ಥರ ಅಂಟ್ಕೊಂಡು. ಇಲ್ಲದ್ರೆ ಯಾವಾಗಲೂ ನೀನು ಕೊಡೋ ಟಾರ್ಚರ್ಗೆ ದೇಶ ದಾಟಿ ಬೇರೆ ದೇಶಕ್ಕೆ ಹೋಗಿ ಹೇಗಾದರೂ ಬದುಕ್ತಿದ್ದೆ.